ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಮೊನ್ನೆ ರಷ್ಯಾದ ದಾಳಿಯನ್ನು ತಡೆಯೋದಕ್ಕೆ ನೀವೇನು ಮಾಡ್ತಾ ಇದ್ದೀರಿ ಅನ್ನೋ ಪ್ರಶ್ನೆಗೆ ಟ್ರಂಪ್ ಕೊಟ್ಟ ಉತ್ತರ ತುಂಬ ಚೆನ್ನಾಗಿತ್ತು. ಆತ, ನಾವು ಭಾರತದ ಮೇಲೆ ಟ್ಯಾರಿಫ್ ಹಾಕ್ತಾ ಇದ್ದೀವಿ, ರಷ್ಯಾ ದಾಳಿ ನಿಲ್ಲಿಸದೇ ಇದ್ರೆ ನಾವು 2ನೇ ಹಂತದ 3ನೇ ಹಂತದ ಕ್ರಮಗಳನ್ನು ಭಾರತದ ವಿರುದ್ಧ ತಗೋತೀವಿ ಅಂತ ಹೇಳಿದ್ರು. ಇದು ಸ್ವಲ್ಪ ಕೇಳೋದಕ್ಕೆ ತಮಾಷೆ ಅಂತ ಅನ್ಸಿದ್ರು ಕೂಡ ಭಾರತದಲ್ಲಿ ರೆಜಿಮ್ ಚೇಂಜ್ಗಾಗಿ ಅಮೆರಿಕ ತನ್ನ ಪ್ರಯತ್ನಗಳನ್ನು ಇನ್ನೂ ತೀವ್ರವಾಗಿ ಇನ್ನು ಮುಂದೆ ಮಾಡ್ತಾ ಹೋಗುತ್ತೆ. ಹಾಗೆ ಈ ಸಂದರ್ಭವನ್ನು ಬಳಸ್ಕೊಳ್ಳೋದಕ್ಕೆ ನಮ್ಮ ಪಕ್ಕದಲ್ಲೊಂದು ಗುಳ್ಳೆನರಿ ಕಾಯ್ತಾ ಇದೆ. ಅದು ಭಾರತದಲ್ಲಿ ಭಯೋತ್ಪಾದನೆಯನ್ನು ಹೆಚ್ಚು ಮಾಡೋದಕ್ಕೆ ಮತ್ತೊಂದು ಸುತ್ತಿನ ಪ್ರಾಕ್ಸಿ ವಾರ್ಗೆ ಸಿದ್ಧತೆಗಳನ್ನು ಈಗಾಗಲೇ ಮಾಡ್ಕೊಳ್ಳೋದಕ್ಕೂ ಶುರು ಮಾಡಿದೆ. ಹಾಗಾದರೆ ಭಾರತದ ವಿರುದ್ಧ ಏನೆಲ್ಲ ಆಗ್ತಾ ಇದೆ? ಪ್ರಾಕ್ಸಿ ವಾರ್, ಉಗ್ರವಾದ, ರೆಜಿಮ್ ಚೇಂಜ್ ಇವೆಲ್ಲ ಏನು? ಬನ್ನಿ ನೋಡೋಣ. ಗೆಳೆಯರೆ, ಭಾರತ ಅನ್ನೋ ಆನೆ ಜೊತೆ ನೇರವಾಗಿ ಗುದ್ದಾಡಿ ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಅದಕ್ಕೆ ಮೈತುಂಬ 100 ಗಾಯಗಳನ್ನು ಮಾಡಿ ಅದು ರಕ್ತ ಬಸಿದು ಕುಸಿದ ನಂತರ ಅದರ ಮೇಲೆ ದಾಳಿ ಮಾಡಬೇಕು ಅಂತ ಪಾಕಿಸ್ತಾನದ ISI ಅಧಿಕಾರಿಯೊಬ್ಬ ತುಂಬಾ ಹಿಂದೆ ಹೇಳಿದ್ನಂತೆ. ಆ ಕೆಲಸವನ್ನ ಭಾರತದ ವಿರುದ್ಧ ಪಾಕಿಸ್ತಾನ ಅದು ಹುಟ್ಟಿದ ದಿನದಿಂದಲೂ ಮಾಡ್ತಲೇ ಬರ್ತಾ ಇದೆ. ಭಾರತದ ಒಳಕ್ಕೆ ಉಗ್ರರನ್ನ ಕಳುಹಿಸಿಕೊಡುತ್ತೆ, ಇಲ್ಲಿನ ಮತಾಂಧ ಯುವಕರ ತಲೆಗೆ ಭಾರತದ ವಿರುದ್ಧ ವಿಷ ತುಂಬುತ್ತೆ. ಕಾಶ್ಮೀರಿ ಪ್ರತ್ಯೇಕತಾವಾದದ ಹಿಂದೆ ಪಾಕಿಸ್ತಾನನೇ ಇತ್ತು, ಇವತ್ತಿಗೂ ಇದೆ. ಖಲಿಸ್ತಾನಿ ಉಗ್ರರನ್ನ ಸಾಕಿದ್ದು ಪಾಕಿಸ್ತಾನ. ಮುಂಬೈ, ದೆಹಲಿ, ಬೆಂಗಳೂರು, ಹೈದರಾಬಾದ್, ಪುಣೆ, ಕೊಯಮತ್ತೂರು, ಉತ್ತರ ಪ್ರದೇಶ ಹೀಗೆ ನಾನಾ ಕಡೆಗಳಲ್ಲಿ ನಡೆದ ಸ್ಫೋಟಗಳ ಹಿಂದೆ ಪಾಕಿಸ್ತಾನನೇ ಇತ್ತು. ಹಿಂದೆಲ್ಲ ಭಾರತದ ಮೇಲೆ ಪಾಕಿಸ್ತಾನಿ ಉಗ್ರರು ದಾಳಿ ಮಾಡಿದಾಗ ಆ ದಾಳಿಯನ್ನು ನಾವು ತೀವ್ರವಾಗಿ ಖಂಡಿಸ್ತಾ ಇದ್ವಿ. ಆಮೇಲೆ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಮಾತುಕತೆಗಳು ನಡೀತಾ ಇದ್ವು. ಅಲ್ಲಿಗೆ ಭಾರತ ವಿಷಯವನ್ನು ಮರಿತಾ ಇತ್ತು, ಪಾಕಿಸ್ತಾನ ಮತ್ತೆ ಅವಕಾಶಕ್ಕಾಗಿ ಕಾಯ್ತಾ ಇತ್ತು. ಆದರೆ ಇತ್ತೀಚೆಗೆ ಭಾರತ ಬದಲಾಗಿದೆ. ಈಗ ಮಾತು ಕತೆ ಯಾವುದೂ ಇಲ್ಲ. ಭಾರತದ ಮೇಲೆ ಉಗ್ರರ ದಾಳಿ ನಡೆದ್ರೆ ಭಾರತ ನೇರವಾಗಿ ಪಾಕಿಸ್ತಾನದ ಮೇಲೆ ಪ್ರತಿದಾಳಿ ಮಾಡುತ್ತೆ. ಇಲ್ಲಿ ನಾನ್ ಸ್ಟೇಟ್ ಆಕ್ಟರ್ ಅನ್ನೋ ಪದಕ್ಕೀಗ ಬೆಲೆ ಇಲ್ಲ. ಯಾವ ಉಗ್ರನೂ ಆಕಾಶದಿಂದ ಉದುರು ಬೀಳೋದಿಲ್ಲ, ಅವನು ಪಾಕಿಸ್ತಾನದಿಂದಲೇ ಬರ್ತಾನೆ. ಹೀಗಾಗಿ ಭಾರತದ ಮೇಲೆ ನಡೆಯೋ ದಾಳಿಗೆ ಪಾಕಿಸ್ತಾನವೇ ಹೊಣೆ. ಇದು ಭಾರತದ ಈಗಿನ ನಿಲುವು. ಮೊನ್ನೆ ಕೂಡ ಪಹಲ್ಗಾಮ್ ದಾಳಿಯ ಹಿಂದಿದ್ದವರು ಪಾಕಿ ಉಗ್ರರು ಅನ್ನೋದಕ್ಕೆ ಭಾರತದ ಬಳಿ ಸಾಕ್ಷ್ಯಾಧಾರಗಳಿವೆ. ಅಷ್ಟೇ ಅಲ್ಲ, NIA ತನಿಖೆಯಲ್ಲಿ ಸುಮಾರು 463 ಫೋನ್ ಕಾಲುಗಳು ಯಾರ್ಯಾರ ಕಡೆಯಿಂದ ಯಾರಿಗೆ ಎಲ್ಲಿ ಯಾವಾಗ ಬಂದಿವೆ ಅನ್ನೋದನ್ನ NIA ಟ್ರ್ಯಾಕ್ ಮಾಡಿದೆ. ಅಲ್ಲಿ ಸಜಾದ್ ಅಹ್ಮದ್ ಮೀರ್ ಅನ್ನೋ ಮಲೇಷ್ಯಾ ರೆಸಿಡೆಂಟ್ ಪಾಕಿಸ್ತಾನಿ ಮೂಲಕ TRFಗೆ ಹೇಗೆ ಹಣ ಬಂದಿದೆ ಅನ್ನೋದರ ಲಿಂಕುಗಳು ಸಿಕ್ಕಿವೆ. ಯಾಸಿರ್ ಹಯಾತ್ ಅನ್ನೋ ಭಾರತೀಯನೊಬ್ಬ ಅದೆಷ್ಟು ಬಾರಿ ಮಲೇಷಿಯಾಗೆ ಹೋಗಿದ್ದ, ಅದೆಷ್ಟು ಬಾರಿ ಇವನು ಸಜಾದ್ ಮೀರ್ನನ್ನ ಭೇಟಿ ಮಾಡಿದ್ದ, ಶಫತ್ ವಾನಿ ಅನ್ನೋನಿಗೆ ಮಲೇಷ್ಯಾದ ಪಾಕಿಸ್ತಾನಿ ಜೊತೆ ಏನು ಲಿಂಕು, ಪಾಕಿಸ್ತಾನದಲ್ಲಿ ಯಾರ ಜೊತೆ ಈ 3 ಜನ ಸಂಪರ್ಕದಲ್ಲಿದ್ದರು, ಎಷ್ಟು ಬಾರಿ ಅವರ ನಡುವೆ ಟೆಲಿಫೋನ್ ಮಾತುಕತೆ ಆಯಿತು, ಇದೆಲ್ಲ ಕೂಡ ತನಿಖೆಯಲ್ಲಿ ಗೊತ್ತಾಗಿದೆ. ಮತ್ತು ಈ ಎಲ್ಲ ಮಾಹಿತಿಗಳು ಪಾಕಿಸ್ತಾನದ ಕಡೆಗೆ ಬೆಟ್ಟು ಮಾಡ್ತಾ ಇವೆ. ನಾಳೆ ಭಾರತ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪಾಕಿಸ್ತಾನವನ್ನು ಅಪರಾಧಿಯ ಸ್ಥಾನದಲ್ಲಿ ನಿಲ್ಲಿಸೋದಕ್ಕೆ ಇವು ಉಪಯೋಗಕ್ಕೆ ಬರುತ್ತವೆ. ಹಾಗೆ ಇನ್ನೊಂದು ಬಾರಿ ಭಾರತದ ಮೇಲೆ ಮೊನ್ನೆ ಥರದ್ದೇ ದಾಳಿ ನಡೆದ್ರೆ ಜೈಷ್, ಲಷ್ಕರ್, ಹಿಜ್ಬುಲ್ ಮುಂತಾದ ಸಂಘಟನೆಗಳು ಮತ್ತೆ ಆಕ್ಟಿವ್ ಆದ್ರೆ ಪಾಕಿಸ್ತಾನದ ಮೇಲೆ ಭಾರತೀಯ ಯೋಧರು ದಾಳಿ ಮಾಡುವುದು ಅಷ್ಟೇ ಅಲ್ಲ, ಈ ಬಾರಿ FATF ಮುಂದೆ ಕೂಡ ಭಾರತ ಗಟ್ಟಿಯಾಗಿ ನಿಂತುಕೊಳ್ಳುತ್ತೆ. ಪಾಕಿಗಳನ್ನ ಬ್ಲಾಕ್ ಲಿಸ್ಟ್ಗೋ ಗ್ರೇ ಲಿಸ್ಟ್ಗೋ ಹಾಕಿ ಅಂತ ಒತ್ತಾಯವನ್ನು ಮಾಡುತ್ತೆ. ಮೊನ್ನೆ ಆಪರೇಷನ್ ಸಿಂಧೂರ್ ಹೆಸರಲ್ಲಿ ಭಾರತ ಮಾಡಿದ ದಾಳಿ ಪಾಕಿಸ್ತಾನಕ್ಕೆ ದೊಡ್ಡ ಪಾಠವನ್ನು ಕೂಡ ಕಲಿಸಿದೆ. ಹೀಗಾಗಿ ಅವರು ಭಾರತದ ಮೇಲೆ ಸದ್ಯಕ್ಕೆ ಇನ್ನೂ ಒಂದು ಉಗ್ರ ದಾಳಿಯನ್ನು ಮಾಡಿಸಲಾರರು. ಹಾಗಂತ ಅವರು ಸುಮ್ಮನಾಗ್ಬಿಡ್ತಾರಾ? ಅಂಥ ರಕ್ತಾನೇ ಅಲ್ಲ ಅದು. ಅಲ್ಲಿ ಭಾರತದ ಮೇಲೆ ಪಾಕ್ ನೆಲದಿಂದ ದಾಳಿಗಳಾಗೋದಿಲ್ಲ. ಇಸ್ಲಾಮಿಕ್ ಉಗ್ರರು ಅಲ್ಲಿಂದ ಇಲ್ಲಿಗೆ ಬರೋದಿಲ್ಲ. ಆದರೆ ಭಾರತದ ಒಳಗೆ ದಾಳಿಕೋರರನ್ನ, ದ್ರೋಹಿಗಳನ್ನ ಸಿದ್ಧ ಮಾಡೋ ಕೆಲಸವನ್ನ ಪಾಕಿಸ್ತಾನ ಮಾಡುತ್ತೆ. ಕಳೆದ ತಿಂಗಳು ಪಾಕಿಸ್ತಾನದ DGISPR ಇದನ್ನೇ ಹೇಳಿದಾನೆ, ಈ ಬಾರಿ ಭಾರತದ ಒಳಗೆ ದಾಳಿ ಮಾಡಿಸ್ತೀವಿ ಅಂತ. ಹಾಗಾದ್ರೆ ಅದಕ್ಕೆ ಪಾಕಿಸ್ತಾನ ಆಯ್ಕೆ ಮಾಡಿಕೊಳ್ತಾ ಇರೋದು ಯಾರನ್ನ? ಇಲ್ಲಿನ ಖಲಿಸ್ತಾನಿಗಳನ್ನ. ಗೆಳೆಯರೆ, ಖಲಿಸ್ತಾನಿ ಉಗ್ರರು ಭಾರತದಲ್ಲಿ ಹುಟ್ಟಿಕೊಂಡ್ರಲ್ಲ, ಅದರ ಹಿಂದೆ ಕೂಡ ಪಾಕಿಸ್ತಾನನೇ ಇತ್ತು. 1971ರಲ್ಲಿ ಭಾರತ ಪೂರ್ವ ಪಾಕಿಸ್ತಾನವನ್ನು ವಿಭಜಿಸಿ ಬಾಂಗ್ಲಾದೇಶವನ್ನು ರಚನೆ ಮಾಡಿಕೊಡ್ತಲ್ಲ, ಅದಾದ ಮೇಲೆ ಭಾರತವನ್ನು ಕೂಡ ಹಾಗೆ ಒಡಿಬೇಕು ಅಂತ ಪ್ಲಾನ್ ಮಾಡೋದಕ್ಕೆ ಶುರು ಮಾಡ್ತು ಪಾಕಿಸ್ತಾನ. ಅವರು ಪಂಜಾಬಲ್ಲಿನ ರಾಜಕೀಯ ಅಸ್ಥಿರತೆಗಳನ್ನು ಬಳಸ್ಕೊಳ್ಳೋದಕ್ಕೆ ಹೋದ್ರು. ಅಲ್ಲಿ ಖಲಿಸ್ತಾನ್ ಅನ್ನೋ ಭ್ರಮೆಯನ್ನು ಇಂಜೆಕ್ಟ್ ಮಾಡಿದ್ರು. ಅವತ್ತಿಗೆ ಪಾಕಿಸ್ತಾನದ ಹೆಗಲ ಮೇಲೆ ಅಮೆರಿಕದ ಕೈ ಇತ್ತು. ಶೀತಲ ಸಮರ ಕೂಡ ನಡೀತಿದ್ದ ಕಾಲ ಅದು. ಹೀಗಾಗಿ ಸಾಕಷ್ಟು ಹಣವನ್ನು ಪಾಕ್ ಖಲಿಸ್ತಾನಿಗಳಿಗೆ ಪಂಪು ಮಾಡ್ತು. ಅಮೆರಿಕದ ಸಹಾಯವನ್ನು ಪಡ್ಕೊಂಡೆ ಕೆನಡಾದಲ್ಲಿ ಅವರಿಗೆ ಬೇಸನ್ನು ಸಿದ್ಧ ಮಾಡಿಕೊಡೋ ಕೆಲಸ ಕೂಡ ನಡೀತು. ಈಗ ಕೂಡ ಭಾರತದ ವಿರುದ್ಧ ಅದೇ ಖಲಿಸ್ತಾನ್ ಅಸ್ತ್ರವನ್ನು ಪಾಕಿಸ್ತಾನ ಪ್ರಯೋಗ ಮಾಡೋದಕ್ಕೆ ಸಿದ್ಧ ಆಗ್ತಾ ಇದೆ. ಈ ಬಾರಿ ಅಮೆರಿಕದ CIA ಕೂಡ ಪಾಕಿಗಳ ಜೊತೆ ಕೈ ಜೋಡಿಸ್ತಾ ಇದೆ. ಕೆನಡಾದ ಖಲಿಸ್ತಾನಿಗಳ ಜೊತೆ, ಅಮೆರಿಕದ ಪನ್ನು ಜೊತೆ ಪಾಕಿಸ್ತಾನದ ISI ಅಧಿಕಾರಿಗಳ ಮಾತುಕತೆಗಳು ಶುರುವಾಗಿವೆ. ಅದಕ್ಕೆ ಸಂಬಂಧಿಸಿದ ಮಾಹಿತಿ ಹಾಗೂ ಕೆಲ ದಾಖಲೆಗಳು ಕೂಡ ಭಾರತದ ಬೇಹುಗಾರರಿಗೆ ಸಿಕ್ಕಿವೆ. ಇಲ್ಲಿ ಪ್ಲಾನ್ ಸಿಂಪಲ್.
ಕೆನಡಾದಲ್ಲಿ ಪಾಕಿಸ್ತಾನದ ರಾಯಭಾರ ಕಚೇರಿ ಇದೆ. ಅಲ್ಲಿನ ಖಲಿಸ್ತಾನಿ ಕ್ರಿಮಿಗಳಿಗೆ ಅದು ಹಣ ಕೊಡುತ್ತೆ. ಅದನ್ನು ಅವರು ಹವಾಲಾ ಮೂಲಕ ಭಾರತದಲ್ಲಿನ ತಮ್ಮ ನೆಟ್ವರ್ಕ್ಗಳಿಗೆ ತಲುಪಿಸಬೇಕು. ಅದನ್ನು ಬಳಸಿಕೊಂಡು ಭಾರತದಲ್ಲಿ ಡ್ರಗ್ಸ್, ಕೋಮು ಗಲಭೆಗಳು, ಬಾಂಬ್ ಸ್ಫೋಟಗಳು, ರೈಲ್ವೆ ಹಳಿಗಳನ್ನು ನಾಶ ಮಾಡೋದು, ರೈಲುಗಳೊಳಗೆ ಬೆಂಕಿ ಬೀಳುವ ಹಾಗೆ ನೋಡಿಕೊಳ್ಳೋದು, ಇಂಥ ವಿಧ್ವಂಸಕ ಕೃತ್ಯಗಳನ್ನು ಮಾಡಬೇಕು. ಇಂಥ ಘಟನೆಗಳು ಹೆಚ್ಚಾದಾಗ ಇಲ್ಲಿನ ಜನ ಕೂಡ ಕೆರಳ್ತಾರೆ. ಅದು ಹಿಂದೂ ಸಿಖ್ ಅಥವಾ ಹಿಂದೂ ಮುಸ್ಲಿಂ ಗಲಭೆಗಳಾಗಿ ಪರಿವರ್ತನೆಗೊಳ್ಳುತ್ತೆ. ಆಡಳಿತದ ಮೇಲೆ ಒತ್ತಡ ಶುರುವಾಗುತ್ತೆ. ಅಂತಾರಾಷ್ಟ್ರೀಯವಾಗಿ ಒಂದಷ್ಟು ಅವಮಾನಗಳಿಗೆ ಕೂಡ ಇದು ಕಾರಣ ಆಗುತ್ತೆ. ಅಲ್ಲಿಗೆ ಮಾನವ ಹಕ್ಕುಗಳು ಅವು ಇವು ಇವೆಲ್ಲ ಶುರು ಆಗುತ್ತವೆ. ಆಡಳಿತದ ಬಗ್ಗೆ ದೇಶದ ಒಳಗೊಂದು ಅಸಹನೆ ಶುರುವಾಗೋ ಹಾಗೆ ಇದನ್ನು ಬಳಸಿಕೊಳ್ಳುವ ಕೆಲಸವನ್ನು ಒಳಗಿದ್ದವರಿಂದಲೇ ಮಾಡಿಸಲಾಗತ್ತೆ. ಅಲ್ಲ, ಈ ಪಾಕಿಗಳೇ ತಿರುಪೆಗಳು. ದೇಶ ತಿರುಗಿ ಭಿಕ್ಷೆ ಬೇಡ್ತಾ ಇದ್ದಾರೆ. ಫ್ಲಡ್ ಬಂದು ಜನ ಸಾವಿಗೀಡಾದ್ರೆ ಅದು ಕೂಡ ಒಳ್ಳೇದಕ್ಕೆ ಆಗ್ತಾ ಇದೆ. ಅದರಿಂದ ಒಂದಷ್ಟು ಅಂತಾರಾಷ್ಟ್ರೀಯ ನೆರವು ಹರಿದು ಬರುತ್ತೆ ಅಂದುಕೋತಾ ಇರೋ ದೇಶ ಅದು. ಅಂಥವರು ಭಾರತದ ವಿರುದ್ಧ ಮಸಲತ್ತು ಮಾಡೋದಕ್ಕೆ ಕೋಟಿ ಕೋಟಿ ಹಣವನ್ನು ಎಲ್ಲಿಂದ ತರ್ತಾರೆ? ಇಂಥ ಪ್ರಶ್ನೆ ನಿಮ್ಮಲ್ಲಿ ಹುಟ್ಟೋದು ಸಹಜ. ಗೆಳೆಯರೆ, ಇಲ್ಲಿ ಭಾರತದ ವಿರುದ್ಧ ಬಳಕೆಯಾಗುವ ಹಣ ಭಾರತದಿಂದಲೇ ಹೋಗ್ತಾ ಇದೆ ಅನ್ನೋ ಮಾಹಿತಿ ಕೂಡ ಈಗ ಹೊರಬೀಳ್ತಾ ಇದೆ. ನಿಮಗೆ ಗೊತ್ತಲ್ಲ, ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯಾವ ವ್ಯಾಪಾರಗಳು ನಡೀತಾ ಇಲ್ಲ. ಆಮದಿಲ್ಲ, ರಫ್ತಿಲ್ಲ. ಹಾಗಂತ ಪಾಕಿಸ್ತಾನದಿಂದ ಏನೂ ಭಾರತಕ್ಕೆ ಬರ್ತಲೇ ಇಲ್ಲ ಅಂತಲ್ಲ. ಅಲ್ಲಿಂದ ಡ್ರೈ ಫ್ರೂಟ್ಸ್, ಪಿಂಕ್ ಸಾಲ್ಟ್ನಂಥ ವಸ್ತುಗಳು ಭಾರತಕ್ಕೆ ಈಗಲೂ ಬರ್ತಲೇ ಇವೆ. ಆದರೆ ನೇರವಾಗಿ ಅಲ್ಲ, ಬೇರೆ ದೇಶಗಳ ಮೂಲಕ ಬೇರೆ ಲೇಬಲ್ ಹಾಕ್ಕೊಂಡು ಭಾರತವನ್ನು ಅವು ಪ್ರವೇಶ ಮಾಡುತ್ತವೆ. ಅದರ ಜೊತೆಗೆ ಪಂಜಾಬ್ ಮತ್ತು ನೇಪಾಳದ ಗಡಿ ಮೂಲಕ ಭಾರತದ ಒಳಗೆ ಡ್ರಗ್ಸ್ ಕೂಡ ದೊಡ್ಡ ಮಟ್ಟದಲ್ಲಿ ಎಂಟರ್ ಆಗ್ತಾ ಇದೆ. ಇದರ ಹಿಂದಿರೋದು ISI. ಮತ್ತು ಹಾಗೆ ಬರ್ತಾ ಇರೋ ವಸ್ತುಗಳನ್ನು ಇಲ್ಲಿ ಮಾರಾಟ ಮಾಡ್ತಾರೆ ಅಲ್ವಾ, ಆ ಹಣ ಪಾಕಿಸ್ತಾನದ ISI ಮೂಲಕ ಕೆನಡಾಗೆ ಹೋಗುತ್ತೆ. ಹೀಗೆ ದುಬೈ ಹಾಗೂ UAEಗಳ ಮೂಲಕ ಪಾಕಿಸ್ತಾನಿ ವಸ್ತುಗಳನ್ನು ಭಾರತದ ಮಾರುಕಟ್ಟೆಗೆ ತಲುಪಿಸುವ ಜಾಲವನ್ನು ಡೈರೆಕ್ಟರೇಟ್ ಆಫ್ ರೆವಿನ್ಯೂ ಇಂಟೆಲಿಜೆನ್ಸ್ DRI ಪತ್ತೆ ಮಾಡಿದೆ. ಮೊನ್ನೆ ಜೂನ್ ತಿಂಗಳಲ್ಲಿ ಸುಮಾರು 9 ಕೋಟಿ ಮೌಲ್ಯದ 39 ಕಂಟೈನರ್ಗಳಲ್ಲಿ ತುಂಬಿದ್ದ ಒಣ ಖರ್ಜೂರವನ್ನು ವಶಕ್ಕೆ ಪಡೆಯಲಾಗಿದೆ. ಈ ಖರ್ಜೂರ ಪಾಕಿಸ್ತಾನದ ಸಿಂಧ್ ಪ್ರಾಂತ್ಯದ ಖೈರ್ಪುರ್ಗೆ ಸೇರಿದ್ದು ಅನ್ನೋ ಅಂಶ ಕೂಡ ಗೊತ್ತಾಗಿದೆ. ಈ ಬಗ್ಗೆ ಮತ್ತಷ್ಟು ತನಿಖೆಯನ್ನು ಶುರು ಮಾಡಿದ ಭಾರತದ ಗುಪ್ತಚರ ಇಲಾಖೆ ಆಪರೇಷನ್ ಸಿಂಧೂರ್ ನಂತರದ ದಿನಗಳಲ್ಲಿ ಪಾಕಿಸ್ತಾನದ ISI ಈ ರೀತಿಯ ವ್ಯಾಪಾರದ ಮೂಲಕ ಸುಮಾರು 500 ಕೋಟಿ ರೂಪಾಯಿಗಳನ್ನು ಭಾರತದಿಂದ ಗಳಿಸಿದೆ ಅನ್ನೋ ವಿಷಯವನ್ನು ಪತ್ತೆ ಮಾಡಿದೆ. ಇಲ್ಲಿ ಹೀಗೆ ಬಂದ ಹಣದಲ್ಲಿ ಒಂದಷ್ಟನ್ನು ಜೇಬಿಗಿಳಿಸುವ ISI ಅಧಿಕಾರಿಗಳು ಇನ್ನಷ್ಟು ಹಣವನ್ನು ಭಾರತದ ವಿರುದ್ಧ ಭಯೋತ್ಪಾದನೆಗೆ ಬಳಕೆ ಮಾಡ್ತಾರೆ. ಈ ಹಿಂದಿನಿಂದಲೂ ಅವರು ಮಾಡ್ತಾ ಇರೋದು ಇದನ್ನೇ. ಇಲ್ಲಿ ಅದೇ ಹಣವನ್ನು ಕೆನಡಾದ ಖಲಿಸ್ತಾನಿಗಳ ಮೂಲಕ ಭಾರತದಲ್ಲಿ ಉಗ್ರ ಚಟುವಟಿಕೆಗಳನ್ನು ಹೆಚ್ಚು ಮಾಡೋದಕ್ಕೆ ಬಳಸುವ ಪ್ಲಾನ್ ಅನ್ನು ರೂಪಿಸಿದೆ ಪಾಕಿಸ್ತಾನ. ಭಾರತದ ರಾಜಧಾನಿ ನಗರಗಳು, ವ್ಯಾಪಾರಿ ಕೇಂದ್ರಗಳನ್ನು ಟಾರ್ಗೆಟ್ ಮಾಡಬೇಕು. ಅಲ್ಲಿ ಮಾರುಕಟ್ಟೆಗಳಲ್ಲಿ ಬೆಂಕಿ ಬೀಳೋ ಹಾಗೆ ನೋಡ್ಕೋಬೇಕು. ರೈಲು ಹಳಿಗಳನ್ನು ಹಾಳು ಮಾಡಬೇಕು. ರೈಲುಗಳಲ್ಲಿ ಬೆಂಕಿ ಕಾಣಿಸ್ಕೊಳ್ಳೋ ಹಾಗೆ ನೋಡ್ಕೊಳ್ಳೋದು. ಜನ ತುಂಬ ಓಡಾಡುವ ಸ್ಥಳಗಳಲ್ಲಿ ವಿಧ್ವಂಸಕ ಕೃತ್ಯಗಳನ್ನು ಮಾಡೋದು. ಆ ಮೂಲಕ ಭಾರತದಲ್ಲೊಂದು ಭಯವನ್ನು ಉಂಟು ಮಾಡಬೇಕು. ಭಾರತದಲ್ಲಿ ಭದ್ರತೆ ಇಲ್ಲ ಅನಿಸಿದ್ರೆ ಇಲ್ಲಿಗೆ ವಿದೇಶಿ ಹೂಡಿಕೆಗಳು ಬರೋದಿಲ್ಲ. ಪ್ರವಾಸೋದ್ಯಮದಂಥ ಚಟುವಟಿಕೆಗಳು ನಿಂತು ಹೋಗುತ್ತವೆ. ಆರ್ಥಿಕವಾಗಿ ಭಾರತದ ಮೇಲೆ ಇದು ಹೊಡೆತವನ್ನು ಕೊಡುತ್ತೆ. ಇನ್ನು ಇದನ್ನು ಪಾಕಿಸ್ತಾನ ಮಾಡ್ತಾ ಇದೆ ಅಂತ ಕೂಡ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕೆಂದರೆ ಪಾಕಿಸ್ತಾನದ ಯಾವ ಲಿಂಕು ನೇರವಾಗಿ ಎಲ್ಲೂ ಎಸ್ಟಾಬ್ಲಿಷ್ ಆಗೋದಿಲ್ಲ. ಇನ್ನು ಭಾರತದ ಒಳಗೆ ಇದಾಗೋದ್ರಿಂದ ಸರ್ಕಾರದ ವಿರುದ್ಧ ಇರೋರು ಇದನ್ನು ಮಾಡ್ತಾ ಇದ್ದಾರೆ. ಭಾರತದಲ್ಲಿನ ಸರ್ಕಾರದ ವಿರುದ್ಧ ದೊಡ್ಡ ಪ್ರಮಾಣದ ಜನಾಂದೋಲನ ಶುರುವಾಗಿದೆ. ಜನಾಭಿಪ್ರಾಯ ಮೂಡ್ತಾ ಇದೆ ಅನ್ನೋ ಥರದ ಒಂದು ನರೇಟಿವ್ ಅನ್ನು ಕ್ರಿಯೇಟ್ ಮಾಡೋದಕ್ಕೆ ಕೂಡ ಸಾಧ್ಯ ಆಗುತ್ತೆ. ತಕ್ಷಣ ಭಾರತವನ್ನು ಫ್ಯಾಸಿಸ್ಟ್ ಸರ್ಕಾರ ಆಳ್ತಾ ಇದೆ ಅಂತ ಇಲ್ಲಿನವರೇ ಕೂಗೋದಕ್ಕೆ ಶುರು ಮಾಡ್ತಾರೆ. ಸೋಷಿಯಲ್ ಮೀಡಿಯಾಗಳಲ್ಲಿ ಅದನ್ನು ಪ್ರಚಾರ ಮಾಡೋದಕ್ಕೆ, ವೈರಲ್ ಮಾಡೋದಕ್ಕೆ ನಮ್ಮವರೇ ಇದ್ದಾರೆ. ಹೊರಗೆ ಕೂತ ಪಾಕಿ ಏಜೆಂಟರೂ ಇದ್ದಾರೆ. ಇಷ್ಟೆಲ್ಲ ಆಗೋದಕ್ಕೆ ಶುರು ಮಾಡಿದ ನಂತರ ಭಾರತದಲ್ಲಿ ರೆಜಿಮ್ ಚೇಂಜ್ಗಾಗಿ ಏನು ಮಾಡಬೇಕು ಅದನ್ನು ಅಮೆರಿಕಾದಲ್ಲಿನ ಶಕ್ತಿಗಳು ಶುರು ಮಾಡುತ್ತವೆ. ಹೀಗೆ ಭಾರತದಲ್ಲಿನ ಸರ್ಕಾರ ಬದಲಾಗುವ ಸಂದರ್ಭ ಬಂದರೆ ಇಲ್ಲೊಂದು ಅಸ್ಥಿರ ಮತ್ತು ಅತಂತ್ರ ಸರ್ಕಾರ ನಿರ್ಮಾಣ ಆಗಬೇಕು. ಹಾಗೇನಾದರೂ ಆದರೆ ಅದರ ಲಾಭ ಪಾಕಿಸ್ತಾನ ಮತ್ತು ಅಮೆರಿಕ ಎರಡಕ್ಕೂ ಆಗತ್ತೆ. ಮೊನ್ನೆ ಈ ದೇಶದ ಘನವೆತ್ತ ನಾಯಕರೊಬ್ಬರ ಬಾಯಲ್ಲಿ ಹೈಡ್ರೋಜನ್ ಬಾಂಬ್ ಅನ್ನೋ ಮಾತು ಬಂತು. ಇನ್ನೊಬ್ಬ ಮಹಾನ್ ನಾಯಕ ಇನ್ನು 6 ತಿಂಗಳಲ್ಲಿ ಸರ್ಕಾರವನ್ನು ಕಿತ್ತೆಸೀತೀವಿ ಅಂತ ಅತ್ಯಂತ ಆತ್ಮವಿಶ್ವಾಸದಿಂದ ಹೇಳ್ಕೊಂಡ್ರು. ಹಾಗೆ ಸೋಷಿಯಲ್ ಮೀಡಿಯಾಗಳಲ್ಲಿ ಕೂಡ ಇಷ್ಟು ದಿನ ಹುತ್ತಾ ಸೇರಿದ್ದ ಒಂದಷ್ಟು ಹಾವುಗಳು ಮತ್ತೆ ಹೊರಬಂದಿವೆ. ಭಾರತ ಚೈನಾ ಸಂಬಂಧಗಳ ಬಗ್ಗೆ, ಭಾರತ ಅಮೆರಿಕ ದೂರ ಆಗ್ತಾ ಇರೋ ಬಗ್ಗೆ ಮಾತಾಡೋದಕ್ಕೆ ಶುರು ಮಾಡಿವೆ. ಭಾರತದ ಆರ್ಥಿಕತೆ ಹಳ್ಳ ಹಿಡಿದು ಹೋಗ್ತಾ ಇದೆ ಅಂತ ಕೂಡ ಕೆಲವರು ಹೇಳೋದಕ್ಕೆ ಶುರು ಮಾಡಿದ್ದಾರೆ. ಮತ್ತೆ ಅದಾನಿ, ಅಂಬಾನಿ ಎಲ್ಲ ಮಾತುಗಳು ಕೇಳಿ ಬರ್ತಾ ಇವೆ. ಹಾಗಾದ್ರೆ ರೆಜಿಮ್ ಚೇಂಜ್ಗೆ ದೊಡ್ಡದೊಂದು ಸಂಚು ಶುರುವಾಗೇ ಹೋಯ್ತಾ? ಗೆಳೆಯರೇ, ಈ ದೇಶವನ್ನು ಯಾವ ಪಕ್ಷ ಆಳತ್ತೆ ಅನ್ನೋದು ಯಾವತ್ತಿಗೂ ಮುಖ್ಯ ಅಲ್ಲ. ಜನ ಬೆಂಬಲ ಪಡೆದು ನಾವು ಆರಿಸಿ ಕಳುಹಿಸಿದ ಯಾವ ಪಕ್ಷದ ಸರ್ಕಾರ ಬೇಕಾದರೂ ಈ ದೇಶವನ್ನು ಆಳಲಿ. ಆದರೆ
ವಿದೇಶಿ ಹಸ್ತಕ್ಷೇಪದಿಂದ ಒಂದು ಸರ್ಕಾರವನ್ನು ಕೆಡುವುದಕ್ಕೆ ಪ್ರಯತ್ನ ನಡೀತಿದೆ ಅಂದಾಗ ನಾವು ಭಾರತೀಯರು ತುಂಬಾ ಎಚ್ಚರದಿಂದ ಇರಬೇಕಾಗತ್ತೆ. ಅವರು ಯಾವುದಾದ್ರೂ ಸರ್ಕಾರವನ್ನು ಕೆಡವಬೇಕು ಅಂದ್ಕೊಂಡ್ರೆ ಆ ಸರ್ಕಾರ ಅವರ ತಾಳಕ್ಕೆ ತಕ್ಕ ಹಾಗೆ ಕುಣಿತಿಲ್ಲ ಅಂತ ಅರ್ಥ. ಅವರು ಬಯಸೋ ಸರ್ಕಾರ ಅವ್ರಿಗೇನು ಬೇಕು ಅದನ್ನ ಮಾಡಿಕೊಡೋ ಸರ್ಕಾರವೇ ಆಗಿರ್ಬೇಕಲ್ವೇ? ಹಾಗಾದ್ರೆ ವಿದೇಶಿ ಶಕ್ತಿಗಳಿಗೆ ಬೇಕಾದನ್ನ ಮಾಡಿಕೊಡುವ ಸರ್ಕಾರ ಭಾರತದಲ್ಲಿ ಬಂದು ಕೂತ್ರೆ ಅಲ್ಲಿಗೆ ಈ ದೇಶದ ಹಿತಾಸಕ್ತಿಗಳ ಗತಿ ಏನಾಗಬೇಕು? ಇಲ್ಲಿ ಇಂಥ ಷಡ್ಯಂತ್ರದ ಸುಳಿವು ಸಿಕ್ಕ ನಂತರ NIA ತುಂಬಾ ಆಕ್ಟಿವ್ ಆಗಿದೆ. ಗಡಿಗಳನ್ನು ಕಾಯೋ ಕೆಲಸವನ್ನ ಸೇನೆ ಮಾಡುತ್ತೆ. ಅದರ ಜೊತೆ ನಮ್ಮ ಪೊಲೀಸರು ಕೂಡ ಸ್ವಲ್ಪ ಎಚ್ಚೆತ್ತುಕೋಬೇಕಿದೆ. ಸಮಾಜ ಘಾತಕತನ ಕಾಣಿಸಿದ್ರೆ ಅದು ಯಾರೇ ಆಗಿರಲಿ ಕಠಿಣ ಕ್ರಮಗಳಿಗೆ ಮುಂದಾಗಬೇಕಾಗತ್ತೆ. ನೆನಪಿಟ್ಕೊಳ್ಳಿ, ನಮ್ಮನ್ನ ಯಾವ ಪಕ್ಷ ಆಳ್ತಾ ಇದೆ ಅನ್ನೋದು ನಮಗೆ ಮುಖ್ಯ ಅಲ್ಲವೇ ಅಲ್ಲ. ಸೈದ್ಧಾಂತಿಕ ಭಿನ್ನಾಭಿಪ್ರಾಯಗಳ ಆಚೆ ಕೂಡ ಭಾರತ ಮತ್ತು ಭಾರತದ ಪ್ರಗತಿ ಹಾಗೂ ಶಾಂತಿ ನಮಗೆ ಮುಖ್ಯ ಆಗಬೇಕು. ದೇಶ ಇದ್ರೇನೆ ನಾನು, ನೀವು, ಅವರು ಎಲ್ಲ. ಇದು ಗೆಳೆಯರೆ ಪಾಕಿಸ್ತಾನದ ಹೊಸ ಷಡ್ಯಂತ್ರ ಮತ್ತು ಅಮೆರಿಕದ ರೆಜಿಮ್ ಚೇಂಜ್ ಪ್ರಯತ್ನದ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.